ರಾಜ್ಯದಲ್ಲಿ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟಗೊಂಡಿದೆ. ಈ ಬಾರಿ ದಾಖಲೆಯ ಫಲಿತಾಂಶ ಪ್ರಕಟ ಆಗಿರೋದು. ಅಂದ್ರೆ 94.1% ವಿದ್ಯಾರ್ಥಿಗಳು ತೇರ್ಗಡೆ ಆಗಿದ್ದಾರೆ. ಎಸ್ಎಸ್ಎಲ್ಸಿಯಲ್ಲಿ ಒಟ್ಟು 7 ವಿದ್ಯಾರ್ಥಿಗಳಿಗೆ 625ಕ್ಕೆ 625 ಅಂಕ ಬಂದಿದೆ. ನಗರ ಪ್ರದೇಶದ ವಿದ್ಯಾರ್ಥಿಗಳನ್ನ ಹಿಂದಿಕ್ಕಿದ್ದಾರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು. ದಕ್ಷಿಣ ಕನ್ನಡ ಪ್ರಥಮ ಸ್ಥಾನ, ಉಡುಪಿಗೆ ದ್ವಿತೀಯ ಸ್ಥಾನ ಸಿಕ್ಕಿದೆ. ಉತ್ತರ ಕನ್ನಡಕ್ಕೆ 3ನೆಯ ಸ್ಥಾನ, ಕಲಬುರಗಿ ಕೊನೆಯ ಸ್ಥಾನವನ್ನ ಪಡೆದುಕೊಂಡಿದೆ. ಎಸ್ಎಸ್ಎಲ್ಸಿಯಲ್ಲಿ ಒಟ್ಟು 7 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ರು. ಅದರಲ್ಲಿ 7 ವಿದ್ಯಾರ್ಥಿಗಳು ಔಟ್ ಆಫ್ 625ಕ್ಕೆ 625 ಅಂಕವನ್ನ ಪಡೆದಿದ್ದಾರೆ. ಸ್ಕ್ರೀನ್ ನಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಕಾರ್ಕಳದ ಜ್ಞಾನಸುಧಾ ಪ್ರೌಢಶಾಲೆಯ ಮಹಾಲಕ್ಷ್ಮಿ ಹಾಗೂ ಉಡುಪಿಯ ಮದರ್ ತೆರೆಸಾ ಶಾಲೆಯ ಪ್ರೀತಂ ಪೂಜಾರಿ ಔಟ್ ಆಫ್ 625ಕ್ಕೆ 625 ಅಂಕವನ್ನ ಪಡೆದಿದ್ದಾರೆ. ಎಸ್ಎಸ್ಎಲ್ಸಿಯಲ್ಲಿ 7 ವಿದ್ಯಾರ್ಥಿಗಳಿಗೆ 625ಕ್ಕೆ 625 ಅಂಕ ಸಿಕ್ಕಿದೆ. ಅದರಲ್ಲಿ ಚಿಕ್ಕಮಗಳೂರಿನ ಸೆಂಟ್ ಮೇರೀಸ್ ಶಾಲೆಯ ಬೃಂದಾ ತಾಪ್ಸೆ 625ಕ್ಕೆ 625 ಅಂಕ ಪಡೆದಿದ್ದಾರೆ. ದಾವಣಗೆರೆಯ ವಿದ್ಯಾ ಲಕ್ಷ್ಮಿ ಶಾಲೆಯ ಭರತ್ಗೆ ಔಟ್ ಆಫ್ ಬೆಂಗಳೂರಿನ ಪೂರ್ಣ ಪ್ರಜ್ಞಾ ಶಾಲೆಯ ಧನುಷ್ ಸುಧೀರ್ಗೆ 625ಕ್ಕೆ 625 ಅಂಕ, ಉಡುಪಿಯ ಮದರ್ ತೆರೆಸಾ ಶಾಲೆಯ ಪ್ರೀತಂ ಪೂಜಾರಿಗೆ 625ಕ್ಕೆ 625 ಅಂಕ ಸಿಕ್ಕಿದೆ. ಹಾಗೆ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳದ ಆಕ್ಸ್ಫರ್ಡ್ ಶಾಲೆಯ ಸೌಜನ್ಯಗೂ ಕೂಡ ಔಟ್ ಆಫ್ ಇನ್ನು ರಾಯಚೂರು ಜಿಲ್ಲೆಯ ದಿವ್ಯಾ ಇಂಗ್ಲಿಷ್ ಶಾಲೆಯ ಸುಖದೇವ್ಗೆ 625ಕ್ಕೆ 625 ಅಂಕ ಸಿಕ್ಕಿದೆ. ಚಿಕ್ಕೋಡಿ ಜಿಲ್ಲೆಯ ಅಥಣಿ ಸರ್ಕಾರಿ ಶಾಲೆಯ ಪ್ರಾರ್ಥನಾ ಕೂಡ ಔಟ್ ಆಫ್ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಈ ಬಾರಿ ದಾಖಲೆಯ 94.1% ಮಕ್ಕಳು ಪಾಸ್ ಆಗಿದ್ದಾರೆ. 7 ಮಂದಿ ವಿದ್ಯಾರ್ಥಿಗಳು ಔಟ್ ಆಫ್ ಪಡೆದಿದ್ದಾರೆ. ಈ ಬಾರಿಯೂ ಕೂಡ ಬಾಲಕಿಯರದ್ದೇ ಮೇಲುಗೈ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಾಲಕಿಯರೇ ಮೇಲುಗೈಯನ್ನ ಸಾಧಿಸಿದ್ದಾರೆ. ಈ ಬಾರಿ ಉತ್ತಮ ಫಲಿತಾಂಶ ಬಂದಿದೆ. ದಾಖಲೆಯ ಫಲಿತಾಂಶ ಬಂದಿರುವಂತಹ ಹಿನ್ನೆಲೆಯಲ್ಲಿ 3ನೇ ಪರೀಕ್ಷೆ ಇರೋದಿಲ್ಲ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಸ್ಪಷ್ಟಪಡಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ರಥಮ ಸ್ಥಾನ, 98.40% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಈ ಮೂಲಕ ಫಲಿತಾಂಶದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ರಥಮ ಸ್ಥಾನ ಸಿಕ್ಕಿದೆ. ಇನ್ನು ಉಡುಪಿ ಜಿಲ್ಲೆ 98.18% ಫಲಿತಾಂಶದೊಂದಿಗೆ 2ನೆಯ ಸ್ಥಾನದಲ್ಲಿದೆ. ಹಾಗೆ ಉತ್ತರ ಕನ್ನಡ 3ನೆಯ ಸ್ಥಾನ, 98.09% ಫಲಿತಾಂಶ ಬಂದಿದೆ. ಹಾಸನಕ್ಕೆ 4ನೆಯ ಸ್ಥಾನ ಹಾಗೂ ಕಲಬುರಗಿ ಕೊನೆಯ ಸ್ಥಾನದಲ್ಲಿದೆ. ಉಳಿದಂತೆ ಮಂಡ್ಯ 5ನೇ ಸ್ಥಾನ, ಶಿರ್ಸಿ 6ನೇ ಸ್ಥಾನ, ಹಾವೇರಿ 7ನೆಯ ಸ್ಥಾನ, ಕೊಡಗು 8ನೆಯ ಸ್ಥಾನ, ಶಿವಮೊಗ್ಗ 9ನೆಯ ಸ್ಥಾನ, ವಿಜಯನಗರ 10ನೆಯ ಸ್ಥಾನ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ 11ನೆಯ ಸ್ಥಾನ ಸಿಕ್ಕಿದೆ. ಧಾರವಾಡ 12ನೆಯ ಸ್ಥಾನ, ಕೋಲಾರ 13ನೆಯ ಸ್ಥಾನವನ್ನ ಗಳಿಸಿದೆ. ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಈ ಬಾರಿ 14% ಅಧಿಕ ಫಲಿತಾಂಶ ಬಂದಿದೆ. 94.1% ವಿದ್ಯಾರ್ಥಿಗಳು ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ. ಸ್ವಲ್ಪ ಅನ್ಕೊಂಡಿದ್ದೆ ಹೋಗ್ಬೋದಂತ, ಆದರೆ ಚೆನ್ನಾಗಿ ಬಂದಿದೆ ರಿಸಲ್ಟ್ಸು. ಓದಿದ್ದು ಬರ್ದಿದ್ದೆ, ಆನ್ಸರ್ಸಲ್ಲಿ ಕಾನ್ಫಿಡೆನ್ಸ್ ಇತ್ತು, ಚೆನ್ನಾಗಿ ಬರ್ದಿದ್ದೆ ಅಂತ ಗೊತ್ತಿದೆ. ಮತ್ತು ನಾನು ಪರಿಶ್ರಮನೂ ಪಟ್ಟಿದ್ದೆ. ಟೀಚರ್ ಸಪೋರ್ಟು, ಟ್ಯೂಷನ್ ಕಡೆ, ಸ್ಕೂಲ್ ಕಡೆಯಿಂದ ತುಂಬ ಸಪೋರ್ಟ್ ಸಿಕ್ತು. ಎಕ್ಸಾಮ್ ಮುಂಚೆ ನಾನು ಈ ನೋಟ್ಸನ್ನೆಲ್ಲ ರಿವೈಸ್ ಮಾಡೋದು, ನಾನೇ ಮಾಡ್ಕೊಂಡಿರೋ ನೋಟ್ಸು ನನಗೆ ಯಾವುದು ಬೆಸ್ಟ್ ಅನಿಸುತ್ತೆ ಅದರಿಂದ ಓದ್ಕೊಂಡ್ಬಿಟ್ಟು
ಕಾನ್ಸೆಪ್ಟ್ಸ್ ಎಲ್ಲ ಕವರ್ ಆಗೋ ಥರ ಓದ್ತಿದ್ದೆ. ಓದೋದು ಟೈಮ್ ತುಂಬ ಓದ್ತಿರಲಿಲ್ಲ, ಆದರೆ ಕ್ವಾಲಿಟಿ ಎಷ್ಟು ಓದ್ತಿದ್ದು ಏನು ಓದ್ತಿದ್ದನ್ನು ಸೆಲೆಕ್ಟ್ ಮಾಡ್ಕೊಂಡು ಓದ್ತಿದ್ದೆ. ಹೆಚ್ಚು ಟೈಮ್ ಇಲ್ಲದೆ ಇದ್ರೂ ಓದ್ತಿರೋವಾಗ ಸರಿಯಾಗಿ ಓದ್ಬಿಟ್ಟು ಕಾನ್ಸೆಪ್ಟ್ಸ್ ಎಲ್ಲ ಪರ್ಫೆಕ್ಟಾಗಿ ಆಗೋ ಥರ ಮಾಡ್ಕೋತಿದ್ದೆ. ಟೀಚರ್ಸ್ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಮತ್ತು ನಮಗೆ ಎಕ್ಸಾಮ್ ಮುಂಚೆನೂ ರಿವಿಷನ್ ಮಾಡ್ತಾ ಪ್ರಿಪ್ರೇಷನ್ ಮಾಡ್ತಾ ಅವ್ರು ಹೇಳಿದ ಕ್ವಶನ್ಸ್ ತುಂಬ ಹೆಲ್ಪ್ ಆಯಿತು. ಇದೆಲ್ಲ ಸೇರಿಸಿ ಒಟ್ಟಿಗೆ ಜೊತೆಗೆ ಅವ್ರಿಗೂ ಖುಷಿ ಆಗುತ್ತೆ ನನ್ನನ್ನು 625 ಬರೋದನ್ನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.